ಹಾವುಗಳೇಕೆ ಗಂಧದ ಮರದಲ್ಲೇ ಇರುತ್ತವೆ? ಹಾವುಗಳಿಗೆ ಕಾಲೇ ಇಲ್ಲ ಅಂದ ಮೇಲೆ ಅವುಗಳು ತಮಗಾಗಿ ಬಿಲವನ್ನು ಯಾವ ರೀತಿ ನಿರ್ಮಿಸುತ್ತವೆ? ಹಾವುಗಳೇಕೆ ತಮ್ಮ ಚರ್ಮವನ್ನೇ ಜಾರಿಸುತ್ತವೆ? ಸ್ನೇಹಿತರೆ, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರಲ್ಲಿ ನೀವು ಅತಿ ಹೆಚ್ಚು ಯಾವ ವಿಷಯಕ್ಕೆ ಭಯಪಡುತ್ತೀರಿ ಅಂತ ಕೇಳಿದ್ರೆ ಬಹುಶಃ 90% ಜನ ಹಾವುಗಳಿಗೆ ಅಂತ ಹೇಳಬಹುದು. ಹಾವು ಯಾವ ರೀತಿಯ ಡೇಂಜರಸ್ ಜೀವಿ ಅಂದರೆ ಯಾರೇ ನೋಡಿದರೂ ಒಂದು ಕ್ಷಣ ಭಯಭೀತರಾಗುತ್ತಾರೆ. ಪ್ರತಿ ವರ್ಷ ಅದೆಷ್ಟೋ ಮಂದಿ ಈ ಹಾವು ಕಡಿತಕ್ಕೆ ಗುರಿಯಾಗಿ ಸಾವನ್ನಪ್ಪುತ್ತಿದ್ದಾರೆ. ಏಕೆಂದರೆ ಈ ಭೂಮಿ ಮೇಲೆ ಎಷ್ಟೊಂದು ವಿಷಪೂರಿತ ಹಾವುಗಳು ಇವೆ ಅಂದರೆ ಅವುಗಳು ಒಂದೇ ಕ್ಷಣದಲ್ಲಿ ಮನುಷ್ಯನಿಗೆ ಸಾವನ್ನು ತೋರಿಸಿಬಿಡುತ್ತವೆ. ಹಾವುಗಳನ್ನು ಕಂಡರೆ ಮನುಷ್ಯ ಎಷ್ಟು ಹೆದರುತ್ತಾನೋ ಅಷ್ಟೇ ಆಸಕ್ತಿ ಕೂಡ ಈ ಹಾವುಗಳ ಬಗ್ಗೆ ಮನುಷ್ಯನಿಗಿದೆ. ಜೊತೆಗೆ ಜನರ ನಡುವೆ ಈ ಹಾವುಗಳ ಬಗ್ಗೆ ಕೆಲವೊಂದು ಭ್ರಮೆ ಹಾಗೂ ಪ್ರಶ್ನೆಗಳು ಕೂಡ ಓಡಾಡುತ್ತಾ ಇರುತ್ತವೆ. ಅವುಗಳಲ್ಲಿ ಕೆಲವೊಂದು, ಈ ಹಾವುಗಳೇಕೆ ಗಂಧದ ಮರದಲ್ಲೇ ಇರುತ್ತವೆ? ಹಾವುಗಳಿಗೆ ಕಾಲೇ ಇಲ್ಲ ಅಂದ ಮೇಲೆ ಅವುಗಳು ತಮಗಾಗಿ ಬಿಲವನ್ನು ಯಾವ ರೀತಿ ನಿರ್ಮಿಸುತ್ತವೆ? ಹೀಗೆ ಇನ್ನೂ ಅನೇಕ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಮೂಲಕ ನಾವು ಈ ರೀತಿಯ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹಾಗೂ ಹಾವುಗಳ ಬಗ್ಗೆ ಇನ್ನೂ ಅನೇಕ ಆಸಕ್ತಿದಾಯಕ ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾವುಗಳಿಗೂ ಗಂಧದ ಮರಕ್ಕೂ ಇರುವ ಸಂಬಂಧವೇನು? ಈ ಹಾವುಗಳೆಲ್ಲ ಗಂಧದ ಪರಿಮಳದಿಂದ ಗಂಧದ ಮರದಲ್ಲಿ ಇರುತ್ತವೆ ಅಂತ ನೀವು ಭಾವಿಸಿದರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕಂದ್ರೆ ಹಲವಾರು ವರ್ಷಗಳ ಹಿಂದೆ ಸಂಶೋಧನಾಕಾರರು ಹಾವುಗಳಿಗೆ ಮೂಗಿನಿಂದ ಉಸಿರಾಡುವ ಅಥವಾ ಪರಿಮಳ ಗ್ರಹಿಸುವ ಶಕ್ತಿ ಇರುವುದಿಲ್ಲ ಎಂದು ಪತ್ತೆ ಹಚ್ಚಿದ್ದಾರೆ. ಇನ್ನು ಈ ಹಾವುಗಳು ಪದೇ ಪದೇ ನಾಲಿಗೆಯನ್ನು ಹೊರಹಾಕುತ್ತಿರುವುದನ್ನು ನೀವು ಕೂಡ ಗಮನಿಸಿರಬಹುದು. ಈ ರೀತಿ ನಾಲಿಗೆ ಹೊರಹಾಕುವುದರಿಂದನೇ ಹಾವುಗಳು ತಮ್ಮ ಸುತ್ತಮುತ್ತ ಇರುವ ತೊಂದರೆಗಳನ್ನು ಅಥವಾ ಬೇಟೆಯ ಬಗ್ಗೆ ತಿಳಿದುಕೊಳ್ಳುತ್ತವೆ. ಆದರೆ ಹಾವುಗಳಿಗೆ ವಾಸನೆ ತಿಳಿಯುವ ಯಾವುದೇ ಶಕ್ತಿಯೂ ಇರುವುದಿಲ್ಲ. ಇದರಿಂದ ಹಾವುಗಳು ಗಂಧದ ಮರಕ್ಕೆ ಗಂಧದ ಪರಿಮಳಕ್ಕೆ ಬರುತ್ತವೆ ಅನ್ನುವುದು ತಪ್ಪು ಕಲ್ಪನೆ. ಅಷ್ಟಕ್ಕೂ ಹಾವುಗಳೇಕೆ ಗಂಧದ ಮರವನ್ನೇ ಹುಡುಕುತ್ತಾ ಬರುತ್ತವೆ ಎನ್ನುವುದರ ಹಿಂದೆ ಕಾರಣ ಬೇರೇನೇ ಇದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಹಾವುಗಳ ದೇಹದ ರಕ್ತ ತಂಪಾಗಿ ಇರುತ್ತದೆ ಅನ್ನುವ ವಿಷಯ ನಿಮಗೂ ಕೂಡ ಗೊತ್ತಿರಬಹುದು. ಇದರಿಂದ ಹಾವುಗಳು ಹೆಚ್ಚಾಗಿ ತಂಪಾದ ಪ್ರದೇಶದಲ್ಲಿ ಇರಲು ಬಯಸುತ್ತವೆ. ಏಕೆಂದರೆ ಹಾವುಗಳಿಗೆ ಹೆಚ್ಚು ಬಿಸಿ ತಾಪವನ್ನು ತಡೆದುಕೊಳ್ಳುವ ಶಕ್ತಿ ಇರುವುದಿಲ್ಲ. ಒಂದು ವೇಳೆ ಹಾವುಗಳು ಅತಿ ಹೆಚ್ಚು ಉಷ್ಣತೆ ಇರುವ ಪ್ರದೇಶಕ್ಕೆ ಬಂದರೆ ಅವುಗಳು ಬಹಳ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ. ಇದರಿಂದ ಹಾವುಗಳು ಹೆಚ್ಚಾಗಿ ತಂಪಾದ ಪ್ರದೇಶವನ್ನೇ ಹುಡುಕುತ್ತಿರುತ್ತವೆ. ಇನ್ನು ಈ ಗಂಧದ ಮರ ಬಹಳ ತಂಪಾಗಿರುತ್ತದೆ. ಇದೊಂದೇ ಕಾರಣದಿಂದ ಹಾವುಗಳು ಗಂಧದ ಮರವನ್ನು ಹೆಚ್ಚಾಗಿ ಇಷ್ಟಪಡುತ್ತವೆ. ಹಾಗೇನೆ ಎಲ್ಲಾ ಹಾವುಗಳು ಕೂಡ ಗಂಧದ ಮರದಲ್ಲೇ ಇರಲು ಇಷ್ಟಪಡುತ್ತವೆ ಅಂತೇನೂ ಇಲ್ಲ. ಕೆಲವೊಂದು ಹಾವುಗಳು ಬೇರೆ ಬೇರೆ ಮರಗಳಲ್ಲೂ ಕೂಡ ಕಂಡುಬರುತ್ತವೆ. ಆದರೆ ಹೆಚ್ಚಿನ ಹಾವುಗಳು ಮಾತ್ರ ಗಂಧದ ಮರವನ್ನೇ ತಮ್ಮ ತಾಣವನ್ನಾಗಿ ಮಾಡಿಕೊಳ್ಳುವುದು ಹೆಚ್ಚು ಸೂಕ್ತ ಅಂತ ಅಂದುಕೊಳ್ಳುತ್ತವೆ. ಹಾವುಗಳು ಗಂಧದ ಮರದ ಕೊಂಬೆಗಳಿಗಿಂತ ಹೆಚ್ಚಾಗಿ ಮರದ ಬೇರಿನ ಕೆಳಗೆ ವಾಸಿಸಲು ಇಷ್ಟಪಡುತ್ತವೆ. ಏಕೆಂದರೆ ಕೊಂಬೆಗಳಿಗಿಂತ ಬೇರಿನ ಜಾಗ ಹೆಚ್ಚಾಗಿ ತಂಪಾಗಿರುತ್ತದೆ. ಹಾವುಗಳಿಗೆ ಕಾಲೇ ಇಲ್ಲ ಅಂದ ಮೇಲೆ ಅವುಗಳು ತಮಗಾಗಿ ಬಿಲವನ್ನು ಯಾವ ರೀತಿ ನಿರ್ಮಿಸುತ್ತವೆ? ಸ್ನೇಹಿತರೆ, ಹಾವುಗಳು ತಮಗಾಗಿ ಬಿಲವನ್ನು ತಾವೇ ನಿರ್ಮಿಸಿಕೊಳ್ಳುತ್ತವೆ ಅಂತ ನೀವೇನಾದರೂ ಅಂದುಕೊಂಡರೆ ಇಲ್ಲಿಯೂ ಕೂಡ ನಿಮ್ಮದು ತಪ್ಪು ಕಲ್ಪನೆಯಾಗುತ್ತದೆ. ಏಕೆಂದರೆ ಯಾವತ್ತಿಗೂ ಕೂಡ ಹಾವುಗಳು ತಮಗಾಗಿ ಬಿಲವನ್ನು ನಿರ್ಮಿಸಿಕೊಳ್ಳುವುದಿಲ್ಲ. ಬದಲಿಗೆ ಬೇರೆ ಜೀವಿಗಳ ಮನೆಯನ್ನು ಆಕ್ರಮಣ ಮಾಡಿ ಅದರಲ್ಲಿ ವಾಸಿಸಲು ಶುರು ಮಾಡುತ್ತವೆ. ಹಾವುಗಳು ಹೆಚ್ಚಾಗಿ ಇಲಿಗಳ ಬಿಲಗಳನ್ನು ಹಾಗೂ ಗೆದ್ದಲುಗಳು ನಿರ್ಮಿಸಿದ ಹುತ್ತಗಳನ್ನು ಆಕ್ರಮಣ ಮಾಡಿ ಅಲ್ಲಿ ಇದ್ದ ಇಲಿ ಗೆದ್ದಲುಗಳನ್ನೇ ತಮ್ಮ ಆಹಾರವನ್ನಾಗಿ ಮಾಡಿಕೊಂಡು ಆ ಬಿಲವನ್ನು ಅಥವಾ ಹುತ್ತವನ್ನೇ ತಮ್ಮದಾಗಿಸಿಕೊಳ್ಳುತ್ತವೆ. ಇದರ ಜೊತೆ